ಕಿರಣ್ ಮತ್ತು ಕಾವ್ಯ, ಹಳ್ಳಿಮನೆಯ ಹಸಿಬಿಸಿ ಹರಟೆ. ಭಾಗ 3. ತೋಟದ ಆ ದಟ್ಟವಾದ ಅಡಿಕೆ ಮರಗಳ ನಡುವೆ ಕತ್ತಲೆ ನಿಧಾನವಾಗಿ ಆವರಿಸುತ್ತಿತ್ತು. ಕಿರಣ್ ತನ್ನ ಹೊಸ ಬೈಕಿನ ಮೇಲೆ ಕುಳಿತಿದ್ದ ಕಾವ್ಯಳ ಕೈಗಳನ್ನು ಹಿಡಿದು ತನ್ನತ್ತ ಎಳೆದುಕೊಂಡಾಗ, ಕಾವ್ಯಳ ಹೃದಯದ ಬಡಿತ ಕಿರಣ್ಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಕಿರಣ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಕಾವ್ಯ, ಈ ತೋಟದ ಶಾಂತತೆಯಲ್ಲಿ ನಿನ್ನ ಉಸಿರಾಟದ ಸದ್ದು ನನಗೆ ಹೊಸ ಇಂಜಿನ್ ಪವರ್ ಕೊಟ್ಟ ಹಾಗೆ ಆಗ್ತಿದೆ. ಈಗ ಹೇಳು, ನಮ್ಮ ಈ ಮ್ಯಾಚ್ ರೈಡಿಂಗ್ ಎಲ್ಲಿಂದ ಶುರು ಮಾಡೋಣ ಎಂದು ಪಿಸುಗುಟ್ಟಿದನು. ಕಾವ್ಯ ನಾಚಿಕೆಯಿಂದ ತನ್ನ ಕೆಳತುಟಿಯನ್ನು ಕಚ್ಚುತ್ತಾ, ಕಿರಣ್, ರೈಡಿಂಗ್ ಬಗ್ಗೆ ನೀನು ಇಷ್ಟೊಂದು ಮಾತಾಡ್ತೀಯಾ ಅಲ್ವಾ? ಆದ್ರೆ ಬರೀ ಕಿಕ್ ಹೊಡೆದರೆ ಸಾಲದು, ಈ ಹಸಿರು ತೋಟದ ನಡುವೆ ಗಾಡಿ ಹೇಗೆ ಸ್ಮೂತಾಗಿ ಹೋಗುತ್ತೆ ಅಂತ ತೋರಿಸಬೇಕು. ನೋಡು, ನಿನ್ನ ಈ ಹೊಸ ಗಾಡಿಗೆ ಸೀಟ್ ಕವರ್ ಕೂಡ ಇನ್ನೂ ಹಾಕಿಲ್ಲ, ಅಷ್ಟರಲ್ಲೇ ನನಗೆ ಈ ಸವಾರಿ ಮಾಡಿಸ್ತಿದ್ದೀಯಾ? ದಾರಿಯಲ್ಲಿ ಎಲ್ಲಿಯಾದರೂ ಇಂಜಿನ್ ಆಯಿಲ್ ಲೀಕ್ ಆದ್ರೆ ಏನು ಮಾಡೋದು ಎಂದು ದ್ವಂದ್ವಾರ್ಥದಲ್ಲಿ ತುಂಟತನದಿಂದ ಕೇಳಿದಳು. ಕಿರಣ್ ಅವಳ ಸೊಂಟದ ಮೇಲೆ ಮೆಲ್ಲಗೆ ಕೈಯಿಟ್ಟು, ಆಯಿಲ್ ಲೀಕ್ ಆಗೋದಕ್ಕೆ ನಾನು ಬಿಡಲ್ಲ ಕಾವ್ಯ. ನನ್ನ ಈ ಗಾಡಿಯಲ್ಲಿ ಪ್ರತಿಯೊಂದು ಪಾರ್ಟ್ ಕೂಡ ಅತ್ಯಂತ ಪವರ್ಫುಲ್ ಆಗಿದೆ. ಇವತ್ತು ಈ ತೋಟದ ತಂಪಾದ ಗಾಳಿ ನಮ್ಮಿಬ್ಬರ ನಡುವಿನ ಕಾವನ್ನು ಇನ್ನೂ ಹೆಚ್ಚಿಸುತ್ತಿದೆ. ನೀನು ನನ್ನ ಹತ್ತಿರ ಬಂದಷ್ಟು ನನ್ನ ಮೋಟಾರ್ಗೆ 1000 ವೋಲ್ಟ್ ಕರೆಂಟ್ ಸಿಕ್ಕ ಹಾಗೆ ಆಗ್ತಿದೆ. ಈ ಹಸಿರು ಹಾಸಿನ ಮೇಲೆ ನಿನ್ನ ಈ ಸೌಂದರ್ಯದ ಸವಾರಿ ಮಾಡೋದು ನನ್ನ ಪಾಲಿನ ಅದೃಷ್ಟ ಎಂದನು. ಕಾವ್ಯ ಅವನ ಶರ್ಟ್ ಬಟನ್ ಸವರುತ್ತಾ, ಹಾಗಾದ್ರೆ ಕಿರಣ್, ಈ ಹ್ಯಾಂಡ್ ಗ್ರಿಪ್ ಸರಿಯಾಗಿ ಹಿಡಿದುಕೋ. ಯಾಕಂದ್ರೆ ಈ ರೈಡಿಂಗ್ನಲ್ಲಿ ನಾನು ಸ್ವಲ್ಪ ಜಾಸ್ತಿ ಸ್ಪೀಡ್ ಬಯಸ್ತೀನಿ. ಈ ಅಡಿಕೆ ಮರಗಳ ಸಾಲಿನಲ್ಲಿ ಯಾರೂ ಇಲ್ಲದ ಈ ಸಮಯದಲ್ಲಿ ನಿನ್ನ ಈ ಗಾಡಿಯ ಅಸಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಲೈವ್ ಆಗಿ ನೋಡಬೇಕು. ಇವತ್ತು ಈ ಟೆಸ್ಟ್ ಡ್ರೈವ್ ಮುಗಿಯುವ ಹೊತ್ತಿಗೆ ನಮ್ಮ ಪ್ರೇಮದ ಮೈಲೇಜ್ ಫುಲ್ ಟಾಪ್ ಗೇರ್ನಲ್ಲಿ ಇರಬೇಕು ಎಂದು ಅವನ ಕುತ್ತಿಗೆಗೆ ಕೈಹಾಕಿ ತನ್ನತ್ತ ಎಳೆದುಕೊಂಡಳು. ಕಿರಣ್ ಅವಳ ಮುಖದ ಮೇಲೆ ಹರಡಿದ್ದ ಕೂದಲನ್ನು ಸರಿಪಡಿಸಿ, ಮೈಲೇಜ್ ಬಗ್ಗೆ ಯೋಚನೆ ಮಾಡಬೇಡ ಕಾವ್ಯ. ಇವತ್ತು ಈ ಸೂರ್ಯ ಮುಳುಗಿದ ಮೇಲೆ ಶುರುವಾದ ಈ ಆಟ ಬೆಳದಿಂಗಳು ಬರುವವರೆಗೂ ನಿಲ್ಲಲ್ಲ. ನಿನ್ನ ಈ ಒಂದೊಂದು ಸ್ಪರ್ಶಕ್ಕೂ ನನ್ನ ಇಂಜಿನ್ ಹೇಗೆ ರೇಸ್ ಆಗುತ್ತೆ ಅಂತ ನೋಡು. ನಮ್ಮ ಈ ಪ್ರೇಮದ ಸಂಚಾರದಲ್ಲಿ ಬ್ರೇಕನ್ನೋ ಪದಕ್ಕೆ ಜಾಗವಿಲ್ಲ. ಇವತ್ತು ಈ ತೋಟವೇ ನಮಗೆ ಸಾಕ್ಷಿ, ನಮ್ಮ ಈ ಹಸಿಬಿಸಿ ಹರಟೆಯೇ ನಮ್ಮ ಬದುಕಿನ ಸಿಹಿ ನೆನಪು ಎಂದು ಅವಳ ಹಣೆ ಮೇಲೆ ದೀರ್ಘವಾಗಿ ಮುತ್ತಿಟ್ಟನು. ಕಾವ್ಯ ಮಂದಹಾಸದೊಂದಿಗೆ ಕಣ್ಣು ಮುಚ್ಚಿಕೊಂಡಳು. ಇಬ್ಬರ ನಡುವಿನ ಆ ಸಾಮೀಪ್ಯ ಈಗ ಕೇವಲ ಮಾತಿಗಷ್ಟೇ ಸೀಮಿತವಾಗಿರಲಿಲ್ಲ. ಕಿರಣ್ ಅವಳನ್ನು ಬೈಕಿನ ಸೀಟಿನಿಂದ ಮೆಲ್ಲಗೆ ಇಳಿಸಿ, ಅಡಿಕೆ ಮರಗಳ ನಡುವಿನ ಆ ಮೃದುವಾದ ಹಸಿರು ಹಾಸಿನ ಕಡೆಗೆ ಕರೆದುಕೊಂಡು ಹೋದನು. ಕಾವ್ಯ, ಈ ತೋಟದಲ್ಲಿ ಹೂವುಗಳು ಅರಳುವಾಗ ಆಗುವ ಆ ಮೃದುವಾದ ಸದ್ದಿನಂತೆ ನಮ್ಮ ಪ್ರೇಮವೂ ಅರಳುತ್ತಿದೆ. ಇವತ್ತು ನಿನ್ನ ಈ ಹಸಿ ರೂಪಕ್ಕೆ ನನ್ನ ಪ್ರೀತಿಯ ಬಣ್ಣ ಹಚ್ಚುತ್ತೇನೆ ಎಂದನು. ಅಲ್ಲಿನ ಮೌನವು ಅವರ ಪ್ರೇಮದ ಮಾತುಗಳಿಂದ ತುಂಬಿ ಹೋಗಿತ್ತು. ಕಿರಣ್ ಮತ್ತು ಕಾವ್ಯ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಕುಳಿತಾಗ ಪ್ರಕೃತಿಯು ಅವರ ಪ್ರೇಮಕ್ಕೆ ತಲೆಬಾಗಿದಂತಿತ್ತು. ಕಿರಣ್, ನಿನ್ನ ಈ ಮಾತುಗಳು ನನ್ನನ್ನು ಪೂರ್ತಿಯಾಗಿ ಕರಗಿಸಿಬಿಡುತ್ತಿವೆ. ಇನ್ಮುಂದೆ ಈ ರೈಡರ್ಗೆ ನಾನು ಯಾವತ್ತೂ ಜೊತೆಯಾಗಿ ಇರುತ್ತೇನೆ. ನಮ್ಮ ಈ ಪ್ರೇಮದ ಗಾಡಿ ಎಲ್ಲಿಯೂ ಸ್ಟ್ರಕ್ ಆಗದಂತೆ ನೀನೇ ನೋಡಿಕೊಳ್ಳಬೇಕು ಎಂದು ಕಾವ್ಯ ಅವನ ಎದೆಯ ಮೇಲೆ ಮುಖವಿಟ್ಟು ಹೇಳಿದಳು. ಕಿರಣ್ ಅವಳನ್ನು ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡು, ಖಂಡಿತ ಕಾವ್ಯ, ಈ ಕಿರಣ್ನ ಗಾಡಿಯಲ್ಲಿ ನಿನ್ನ ಸವಾರಿ ಯಾವತ್ತೂ ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ. ಇವತ್ತು ಶುರುವಾದ ಈ ಹರಟೆ ಇನ್ನು 100 ಭಾಗಗಳಾದರೂ ಮುಗಿಯಲ್ಲ. ಪ್ರತಿಯೊಂದು ಸನ್ನಿವೇಶದಲ್ಲೂ ನಿನಗೆ ಹೊಸ ಅನುಭವ ಕೊಡುವುದು ಈ ಕಿರಣ್ನ ಪವರ್ ಎಂದು ಆತ್ಮವಿಶ್ವಾಸದಿಂದ ಹೇಳಿದನು. ರಾತ್ರಿಯ ಕತ್ತಲೆ ಗಾಢವಾಗುತ್ತಿದ್ದರೂ ಅವರ ಮನಸ್ಸಿನಲ್ಲಿ ಪ್ರೇಮದ ಬೆಳಕು ಮಿನುಗುತ್ತಿತ್ತು.